ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ದ ಗೈಸ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಮನೆಯಿಂದ. ಸೊ ಇವತ್ತು ಸ್ವಲ್ಪ ಕೆಲಸ ಐತೆ. ಬಿಕಾಸ್ ಭಾನುವಾರ ಹೋಗ್ತಿದ್ದೆ ಇರೋದ್ರಿಂದ ಸ್ವಲ್ಪ ಕೆಲಸ ಇದೆ. ಓ ಅಂಜನ್ ಸ್ವಲ್ಪ ಕೆಲಸ ಇತ್ತು. ಇಲ್ಲೇ ಆರೋಳಿಗೆ ಬಂದಿದ್ದೆ. ಅದೇ ಭಾನುವಾರ ನಾವು ಅಷ್ಟೊಂದು ಎಂಗೇಜ್ಮೆಂಟ್ ಅವ್ರೆ ಏನೋ ಕೊಟ್ಟಿದ್ರಂತೆ ಇಸ್ಕೊಂಡು ಇದೇ ಗೈಸ್ ಆರೋಳಿ. ಇದು ನಮ್ಮ ಸ್ಕೂಲ್ ರೋಡು ಗೈಸ್. ನಾವು ಓದಿ ಸ್ಕೂಲ್ ಅದೇ ರೋಡು. ಸ್ಕೂಲ್ ಇವಾಗ ಚಿಕ್ಕಮಕ್ಕಳೆಲ್ಲ PKGಯಿಂದ 10th ಗಂಟ ಇದೇ ಸ್ಕೂಲ್ ಆಗೋದಿಲ್ಲ. ಅಲ್ಲಿ ಒಳಗಡೆ ಸ್ಕೂಲ್ ಬರಲ್ಲ. ಪ್ರಗತಿ ವಿದ್ಯಾನಿಕೇತನ ಅಂತ ಸ್ಕೂಲ್ ಇದೆ. ಅದೇ ಸ್ಟ್ರೈಟ್ ಹೋಗಿ ರೈಟಿಗೆ ತೆಗೆದು ಸ್ಟ್ರೈಟ್ ಹೋದರೆ ಅದೇ ಸ್ಕೂಲ್. ಮಿಷಿನು ಸ್ಟಾರ್ಟ್ ಆಯ್ತಾ ಇರಲಿಲ್ಲ. ರೆಡಿ ಮಾಡ್ಸೋಕ್ಕೆ ಅಂತ ಬಂದ್ವಿ. ಒಂದು ಬಾಕ್ಲಾಕ ಹೊಂದೋಗಿದ್ದಾರೆ. 10 ನಿಮಿಷ ಬರ್ತೀವಿ ಅಂದರು. ನೋಡಿದ್ರೆ ಫುಲ್ಲು ಮಳೆ ಬರ್ತೈತೆ. ಮಳೆ ಜೊತೆ ಕುಡಿತಾಯಿದ್ದೀವಿ ಟೀ ಜೊತೆ. ಅವರು ಬರಲೇ ಇಲ್ಲ. ಅದಕ್ಕೆ ನಾವು ಆರೋಳಿಗೆ ಬಂದಿದ್ದೀವಿ. ವೀಕೆಂಡ್ ಎಂಟರ್ಪ್ರೈಸಸ್ಗೆ ಬಂದಿದ್ದೀವಿ. ಈಗ ಮತ್ತೆ ಇದ್ರು ರೆಡಿ ಮಾಡ್ತಾವ್ರೆ. ನೋಡಿ ರೆಡಿ ಮಾಡ್ತಾವ್ರೆ. ಫುಲ್ ಸೆಟ್ಟೆ ಹೋಗ್ತೈತೆ. ಈಸ್ಕೊಂಡಿರೋದೇ ಬಾಡಿಗೆಗೆ. ಇದು ಹೊಸದಾಗಿ ಪಾಲ್ಸೋದು ಯಾಕೆ ಇನ್ನೇನು ಮಾಡೋಕ್ಕಾಗಲ್ಲ. ಆಳಬೋದು ಹಾಕ್ಸಿದ್ದು 450 ರೂಪಾಯಿ ಕೊಟ್ಟು. ಕಮ್ಮಿ ಮಾಡ್ಕೊಳ್ಳೋಣ. ಕಮ್ಮಿ ಇಲ್ಲ. 50 ರೂಪಾಯಿ ಫಿಟ್ಟಿಂಗ್ ಚಾರ್ಜು, 450 ರೂಪಾಯಿ ಕಿಕ್ಕರ್. ಸ್ಟಾರ್ಟ್ ಮಾಡಿ ವರ್ಕೌಟ್. ಕೆಳಗಡೆ ಇಟ್ಕೊಂಡು ಮಾತ್ರ ಮಾಡಬೇಕಾ? ಹೊರಗಡೆ ಕ್ಲಚ್ ಬರುತ್ತೆ. ಇವಾಗ ಅದಾಗಲ್ವಾ? ಇವಾಗ ಸದ್ಯಕ್ಕೆ ಹಿಂಗೆ ಇದು ಹಾಕಿಸಿದ್ದೀನಿ, ಇದು ಹೋಗಿತ್ತು ಅಂತ ಪಟ್ಕೊಡ್ರಿ. ಅಲ್ಲ, ಅವ್ರಿಗೆ ಅದೆಲ್ಲ ಹೋಗ್ಬಿಟ್ಟಿದ್ರೆ ಅವರು ಒಂದು ಸ್ಟಾರ್ಟ್ ಮಾಡಿಕೊಟ್ಟಿದ್ರು ಅಷ್ಟೇ. ಅದೆಲ್ಲ ಏನು ಹೇಳಿಲ್ಲ. ಸ್ಟಾರ್ಟ್ ಆಯಿತು ಅಲ್ವಾ? ಚೌಕ್ ಹೇಳಿದ್ರೆ ಆಗಲ್ವಾ? ಹಿಂಗೇನು ಮಾಡ್ತೀರ ಗೊತ್ತಾ? ಎಸ್ಲೇಟರ್ ಪ್ರೆಸ್ ಮಾಡ್ಕೊಂಡು ಕಿಕ್ಕರ್ ಎತ್ತೀವಿ, ಹಾಳಾಗುತ್ತೆ. ಕ್ಲಚ್ಚೆಲ್ಲ ಹೋಗೈತೆ. ಕ್ಲಚ್ ಹೋಗಿರೋದಕ್ಕೇ ಕಿಕ್ಕರ್ ಹೋಗಿರೋದು. ಏನು ಗೊತ್ತಾ? ಅವ್ರ ಕಾಲಿಗೆ ಬರೋಲ್ಲ. ಕ್ಲಚ್ ಆಯ್ತು. ಕ್ಲಚ್ಚಿಂದ ಇದು ಹೋಗೈತಂತೆ. ಅದು ಹೊಸದು ಹಾಕ್ಸಿದ್ದೀವಿ. ಅಲ್ಲ,
ಬಸ್ಸಾರು ಮಾಡ್ತಾಯಿದ್ವಿ ಗೈಸ್. ನೋಡಿ ಮಾಡ್ತಾ ಫಸ್ಟು ಆಯಿಲು, ಆಮೇಲೆ ಏನು ಬರುತ್ತಲ್ಲ ಏನಿದೆ ಜೀರಿಗೆ ಹಾಕೋಬೇಕು. ಅದೊಂದು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಎಲ್ಲ ಆದಮೇಲೆ ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿನ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡಿಕೊಂಡು ಆಮೇಲೆ ಟೊಮೊಟೊ ಹಾಕ್ಬೇಕು. ಫಸ್ಟಿಂದ ರೋಸ್ಟ್ ಮಾಡ್ಕೊಳ್ಳೋದು, ಸ್ವಲ್ಪ ಬೇಯದು. ಈಗ ಬೇಯ್ದಾದ್ಮೇಲೆ ನೆಕ್ಸ್ಟು ಟೊಮೊಟೊ ಹಾಕೋಣ. ಟೊಮೊಟೊ ಹಾಕಾದ್ಮೇಲೆ ಟೊಮೊಟೊ ಹಾಕ್ತಾಯಿದ್ದೀನಿ. ಕೈಲಿ ಫೋನ್ ಐತೆ, ಸ್ಪೂನ್ ಇಟ್ಕೊಳಕ್ಕಾಗಲ್ಲ, ಹಾಗಾಗಿ ಈ ಥರ ಹಾಕ್ತಾಯಿದ್ದೀನಿ. ಟೊಮೊಟೊ ಮುಂಚೆಲ್ಲ ಸಾಂಬಾರು ರೆಡಿ. ಇವಾಗ ರೋಸ್ಟ್ ಆಗಲಿ ಫಸ್ಟು, ಆಮೇಲೆ ಮಾತಾಡೋಣ ಅಲ್ವಾ ಗೈಸ್. ನೋಡಿ, ನೀವು ಟೊಮೊಟೊ ಗುಜ್ಜು ಮಾಡೋದು, ಸಾಂಬಾರು ಮಾಡೋದು, ಅಡುಗೆ ಮಾಡೋದು ಎಮರ್ಜೆನ್ಸಿ ಕಲ್ತ್ಕೊಳ್ಳಿ ನೀವು ಗೈಸ್. ಇವಾಗ ಸ್ವಲ್ಪ ಉಪ್ಪು ಹಾಕೋಣ. ನೋಡಿ, ಉಪ್ಪು ಎತ್ಕೊಂಡಿದ್ದೀರಿ, 1 ಟೇಬಲ್ ಸ್ಪೂನ್ ಉಪ್ಪು. ಥರ ನೀಟಾಗೆಲ್ಲ ಫುಲ್ಲು ಹಾಕಬೇಕು. ಹಾಕ್ಬಿಟ್ಟು ಮಾಡಿಕೊಂಡು ಮಿಕ್ಸ್ ಮಾಡ್ದು. ನೋಡಿ, ಮಿಕ್ಸ್ ಆಯಿತು. ಈ ಥರ ನೀರು ಕಾಣ್ತಾ ಇದೆಯಾ, ನೀರು ಬರಬೇಕು. ಆವಾಗ ಕಮೆಂಟ್ ಮಾಡಿ ನಾನು ಚೆನ್ನಾಗಿ ಮಾಡ್ತಾಯಿದ್ದೀನೋ ಇಲ್ವಾ ಅಂತ ಕಮೆಂಟ್ ಮಾಡಿ ಗೈಸ್.